ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಏನು ಗೊತ್ತಾ? ಮೊಟ್ಟೆ ಮತ್ತು ಸೋಯಾಬೀನ್ ಸಾರು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ತುಂಬಾ ಅದ್ಭುತವಾಗಿರುತ್ತೆ. ಹೇಗ್ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ಮೊದಲಿಗೆ ಬಾಣ್ಲಿಗೆ ಎಣ್ಣೆ ಹಾಕಿ, ಆದಷ್ಟು ಸ್ವಲ್ಪ ಜಾಸ್ತಿನೇ ಹಾಕಿ. ಟೇಸ್ಟ್ ಬೇಕು ಅಂದ್ರೆ ಎಣ್ಣೆ ಹಾಕ್ಲೇಬೇಕು. ಆಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಆದ್ಮೇಲೆ ಈ ಮೆಣಸಿನ್ಕಾಯಿ ಸ್ವಲ್ಪ ಇದು ಮಾಡಲಿ. ಹಿಂಗಾದ್ಮೇಲೆ ಆದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಜಾಸ್ತಿನೇ ಟೇಸ್ಟ್ ಬರಬೇಕು. ಈರುಳ್ಳಿ, ಎಣ್ಣೆ ಆಮೇಲೆ ಮೆಣಸಿನ್ಕಾಯಿ ಚೆನ್ನಾಗಿ ಉರಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಈರುಳ್ಳಿನೂ ಮೆಣಸಿನ್ಕಾಯಿ ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ, ಕಂದು ಬಣ್ಣ ಆಗೋ ತರ, ಏನಂದ್ರೆ ಗೋಲ್ಡನ್ ಕಲರ್ ಆಗೋಷ್ಟು ಉರಿಬೇಕು. ಇವಾಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿ ಜೊತೆ ಚೆನ್ನಾಗಿ ರೋಸ್ಟ್ ಆಗಲಿ. ಸ್ವಲ್ಪ ಇನ್ನು ರೋಸ್ಟ್ ಆಗಲಿ. ರೋಸ್ಟ್ ಆದ್ಮೇಲೆ ತೋರಿಸ್ತೀನಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕಿ. ಇದು ಸ್ವಲ್ಪ ಬೆಂದಾದ್ಮೇಲೆ ಮುಂಚೆನೆ ಹಾಕಿದ್ರೆ ಅರಿಶಿನ ಸ್ವಲ್ಪ ತಳ ಹಿಡಿಯುತ್ತೆ. ಸ್ವಲ್ಪ ರೋಸ್ಟ್ ಆದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ, ಜೊತೆಗೆ ಧನಿಯಾ ಪುಡಿ ಹಾಕಿ, ಸ್ವಲ್ಪ ಗರಂ ಮಸಾಲ ಹಾಕಿ. ಓಕೆನಾ? ಯಾಕೆ ನಾನು ಎಣ್ಣೆಲೆ ಹಾಕ್ತಿದ್ದೀನಿ ಅಂದ್ರೆ ಇದು ನಾನು ಎಣ್ಣೆಲೆ ಯಾಕೆ ಹಾಕ್ತಿದ್ದೀನಿ ಅಂದ್ರೆ, ನೀವು ಎಲ್ಲ ಮಸಾಲ ಟೊಮೊಟೊ ಎಲ್ಲ ಆದ್ಮೇಲೆ ಹಾಕ್ಬೋದು, ಆದ್ರೆ ಎಣ್ಣೆಲಿ ಇದು ಫ್ರೈ ಆದಾಗ ಬೇರೆನೇ ರುಚಿ ಬರುತ್ತೆ. ನೋಡಿ, ನಿಮಗೆ ತೋರಿಸ್ತೀನಿ. ನೀವು ಎಣ್ಣೆಯಲ್ಲಿ ಎಣ್ಣೆಲಿ ಫ್ರೈ ಆದ್ರೇನೆ ಬೇರೆ ರುಚಿ ಬರುತ್ತೆ. ಅವಾಗ ನಿಮ್ಗೆ ಬೇರೆನೇ ಟೇಸ್ಟ್ ಇರುತ್ತೆ ತಿನ್ನಕ್ಕೆ. ಇದಾಯ್ತಾ? ನೋಡಿ, ಎಣ್ಣೆಯಲ್ಲಿ ಇದು ಫ್ರೈ ಆಗಿದೆ. ಇದಾದ್ಮೇಲೆ ನೀವೇನ್ ಮಾಡ್ತೀರಾ? ಸೋಯಾಬೀನ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. ಮಸಾಲ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಆಗ್ಬೇಕು. ರೋಸ್ಟ್ ಅಂದ್ರೆ ಚೆನ್ನಾಗಿ ರೆಡಿ ಆಗ್ಬೇಕು. ಎಣ್ಣೆಲಿ ಸ್ವಲ್ಪ ಫ್ರೈ ಆಗ್ಲಿ. ಅಷ್ಟರಲ್ಲಿ ಟೊಮಾಟೊ ಮಿಕ್ಸಿ ಮಾಡ್ಕೊಂಡಿರ್ತೀನಿ. ಟೊಮಾಟೊ ಮಿಕ್ಸಿ ಮಾಡ್ಕೊಂಡು ಹಾಕ್ಬೇಕು ಇದಕ್ಕೆ. ಹಾಕಿ ಚೆನ್ನಾಗಿ ಕಲಸಿ ಹೇಳ್ತೀನಿ. ಅದ್ಭುತವಾಗಿ ಬರುತ್ತೆ ಮಾತ್ರ. ಸಾರು ಮಾತ್ರ ತುಂಬಾ ಅದ್ಭುತವಾಗಿ ಬರುತ್ತೆ. ಆ ವಾಸನೆ ಘಮ 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 ಅಂತ ಐತೆ. ಟೊಮೊಟೊ, ಈ ಸೋಯಾಬೀನ್ ಎಲ್ಲ ಚೆನ್ನಾಗಿ ಮಸಾಲೆ ಹಿಡಿಬೇಕು ಅಂದ್ರೆ ಒಂದ್ 5 ನಿಮಿಷ ಮುಚ್ಚಳ ಹಾಕಿ ಇಡೋಣ. ಇವಾಗ ಸ್ವಲ್ಪ ಬೆಂದಿದೆ. ಸ್ವಲ್ಪ ನೀರ್ ಹಾಕೋಣ, ಯಾಕಂದ್ರೆ ಮೊಟ್ಟೆ ಒಡೆದು ಹಾಕ್ಬೇಕಲ್ಲ. ಅವಾಗ ಸ್ವಲ್ಪ ನೀರ್ ಇರ್ಬೇಕು. ಒಂದು ಗ್ಲಾಸಲ್ಲಿ ನೀರ್ ಹಾಕ್ಬಿಟ್ಟು ಒಂದೊಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಸರಿನಾ? ಒಂದು 5 ನಿಮಿಷ ಬೇಯಲಿ. ಇನ್ನೊಂದು ಕುದಿ ಬರ್ಬೇಕಲ್ಲ, ಕುದಿಯುತ್ತಲ್ಲ, ಆ ಟೈಮಿಗೆ ನಾವು ಮೊಟ್ಟೆ ಹಾಕೋಣ. ಮಸಾಲ ಎಷ್ಟು ಕುದಿಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ. ಆಮೇಲೆ ಇಲ್ಲ ಅಂದ್ರೆ ಹಸಿ ಅನ್ಸ್ಬಿಡುತ್ತೆ ಸಾರು. ಹಂಗ ಆಗ್ಬಾರ್ದು. ಸ್ವಲ್ಪ ಬೇಯಲಿ ಮಸಾಲ. ಚೆನ್ನಾಗಿ ಕುದಿತಾ ಇದೆ. ಇವಾಗ ಮೊಟ್ಟೆ ಹೊಡೆದಾಕೋಣ. ಮೊಟ್ಟೆ ಹಾಕಿದೀನಿ. ಮೊಟ್ಟೆ ಹಾಕಿ ಮೊಟ್ಟೆ ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದಕ್ಕೋಸ್ಕರ ಮುಚ್ಚಳ ಹಾಕೋಣ. ಇವಾಗ ಕಲಿಸ್ಬಾರ್ದು. ಕಲ್ಸಿದ್ರೆ ಮೊಟ್ಟೆ ಶೇಪ್ ಹಾಳಾಗೋಗುತ್ತೆ, ಎಲ್ಲ ಕಲ್ಸೋಗುತ್ತೆ. ಮೊಟ್ಟೆ ಹಂಗಂಗೆ ಬರ್ಬೇಕು ರೌಂಡ್ಗೆ. ಅದಕ್ಕೋಸ್ಕರ ಮುಚ್ಚಳ ಹಾಕು ಸ್ವಲ್ಪ ಹೊತ್ತು ಬಿಡೋಣ. ಮೊಟ್ಟೆ ಹಾಕಿ 10 ನಿಮಿಷ ಆಗಿದೆ. ನೋಡೋಣ ಹೇಗೆ ಬಂದಿರುತ್ತೋ ನೋಡೋಣ ಬಾ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮೊಟ್ಟೆ. ನೋಡಿ, ಹಿಂಗ್ ಬರ್ಬೇಕು. ಕ್ಲೀನಾಗಿ ಮೊಟ್ಟೆ ಸಪ್ರೇಟ್ ಆಗಿ ಬೆಂದಿದೆ. ಈಗ ಬೇಕಾದ್ರೆ ನೋಡು, ಈಗ ಚೆನ್ನಾಗಿದೆ. ಬಂದ ನಂತರ ಅದ್ಭುತವಾದ ಮೊಟ್ಟೆಯ ಸಾರು ರೆಡಿ. ವಿಡಿಯೋ ಹಾಕ್ತೀನಿ, ನೋಡಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ನೋಡ್ತೀನಿ. ಸೂಪರ್ ಆಗಿದೆ ಟೇಸ್ಟ್. ನಿಜವಾಗ್ಲೂ ಇದೇ ತರ ರೆಸಿಪಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಸಖತ್ತಾಗಿದೆ. ಖಾರ ಸಖತ್ತಾಗಿದೆ.